ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಟಿಕ್ ಎಕ್ಸಾಮ್ಸ್. ನಿಮಗೆ ಮತ್ತೊಮ್ಮೆ ಟಿಕ್ ಎಕ್ಸಾಮ್ಸ್ಗೆ ಸ್ವಾಗತ. ನಮ್ಮ ಹಿಂದಿನ ವಿಡಿಯೋದಲ್ಲಿ ನಾವು ಕ್ಯೂಬ್ಸ್ ಆ್ಯಂಡ್ ಡೈಸ್ನ ಅಥವಾ ಘನಗಳು ಮತ್ತು ದಾಳಗಳು ಅಂತ ಏನು ಕರಿತೀವಿ, ಇದನ್ನು ಹೇಗೆ ಸಾಲ್ವ್ ಮಾಡೋದು, ಯಾವ ರೀತಿ ಅಪ್ರೋಚ್ ಮಾಡಬೇಕು ಅಂತ ನಾವು ಅರ್ಥ ಮಾಡ್ಕೊಂಡ್ವಿ. ಈಗ ಈ ವಿಡಿಯೋದಲ್ಲಿ ನಾವು ಕೆಲವು ಎಕ್ಸಾಂಪಲ್ಸ್ ತಗೊಂಡು ಆ ಕ್ವಶನ್ಗಳನ್ನು ತಗೊಂಡು ನಾವು ಅದನ್ನು ಸಾಲ್ವ್ ಮಾಡೋಣ. ಓಕೆನಾ? ಬನ್ನಿ ಶುರು ಮಾಡೋಣ ಹಾಗಿದ್ರೆ. ಓಕೆ, ಸೊ ಇಲ್ಲಿ ನಾವು ಅಬ್ಸರ್ವ್ ಮಾಡಿದ್ರೆ, ನೀಡಲಾದ ಆಕೃತಿಯನ್ನು ಘನವಾಗಿ ರೂಪಿಸಲು ಮೂಡಿಸಿದಾಗ ಮೂರು ಚುಕ್ಕೆಗಳನ್ನು ಹೊಂದಿರುವ ಮುಖದ ಎದುರು ಎಷ್ಟು ಚುಕ್ಕೆಗಳಿವೆ? ಅಂದ್ರೆ ಏನ್ ಹೇಳ್ತಾ ಇರೋದು ಇವರು? ಇದು ಒಂದು ಓಪನ್ ಡೈಸ್ ಆಗಿದೆ, ಇದು ಓಪನ್ ಆಗಿದೆ ಆಕೃತಿ. ಇದನ್ನ ಮಡಿಸಿದಾಗ ಅಂದ್ರೆ ಕ್ಲೋಸ್ ಮಾಡಿದಾಗ ಮೂರು ಚುಕ್ಕೆಗಳೇನಿದೆ ಡಾಟ್ಸು, ಇದಕ್ಕೆ ಅಪೋಸಿಟ್ ಯಾವ್ದಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ನಾವು ಇದನ್ನ ಡಿಸ್ಕಸ್ ಮಾಡಿದ್ವಿ ಮೆಥಡ್ನ. ಓಪನ್ ಡೈಸ್ ಇದ್ರೆ ಏನ್ ಮಾಡಬೇಕು ಅಂತ ನಾನು ಇಲ್ಲಿ ಮತ್ತೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮ್ಗೆ. ಫಾರ್ ಎಕ್ಸಾಂಪಲ್, ಇವಾಗ ನಾವು ಫಸ್ಟ್ ಏನಿದೆ ಮೇಲ್ಗಡೆ ನೋಡಿ, ಮೇಲ್ಗಡೆ ಏನು ಆಪ್ಷನ್ ಇದೆ ನಮ್ಮ ಹತ್ರ? 6 ಇದೆ ಅಲ್ವಾ? ಎಷ್ಟು ಡಾಟ್ಸ್ ಇರೋದು ಇಲ್ಲಿ? ಫಸ್ಟ್ ನಮ್ಮ ಹತ್ರ ಇರೋದು 6 ಡಾಟ್ಸು. ಇಲ್ಲಿರೋದು ಎಷ್ಟು? 6 ಡಾಟ್ಸ್ ಇದೆ. ಇಲ್ಲಿ ಎಷ್ಟಿದೆ? 1 ಡಾಟ್ ಇದೆ. ಇಲ್ಲಿ ಎಷ್ಟಿದಾವೆ? 3 ಡಾಟ್ಸ್. ಇಲ್ಲಿ 4, ಇಲ್ಲಿ 2 ಚುಕ್ಕಿ, ಇಲ್ಲಿ 5 ಚುಕ್ಕಿಗಳು. ಓಕೆ, ಸೊ ನಾವು ಓಪನ್ ಡೈಸ್ ಸಾಲ್ವ್ ಮಾಡ್ಬೇಕಾದ್ರೆ ತುಂಬಾ ಸಿಂಪಲ್, ತುಂಬಾ ಈಸಿ. ಇದು ಹೇಗೆ ಮಾಡಬೇಕು ಅಂತ ಹೇಳಿದೆ. ಫಸ್ಟ್ ನ ತಗೊಂತೀವಿ, ಒಂದು ಬಿಡ್ತೀವಿ, ಮತ್ತೆ ನೆಕ್ಸ್ಟ್ ಬರ್ತೀವಿ. ಸೆಕೆಂಡ್ ಒನ್ ಬಿಡಬೇಕು, ಥರ್ಡ್ ಒನ್ಗೆ ಬರಬೇಕು. ಅಲ್ಲಿಗೆ ಏನಾಯ್ತು? 6, ಆಪೋಸಿಟ್ ಯಾವುದು? 3. ಸೊ 6ಕ್ಕೆ ಆಪೋಸಿಟ್ ಯಾವುದು? 3. ಅದೇ ರೀತಿ ನೆಕ್ಸ್ಟ್ ಈ ಕಡೆ ಬರೋಣ. ಫಸ್ಟ್ ಯಾವ್ದಿದೆ? 4 ಇದೆ. ನೆಕ್ಸ್ಟ್ ಯಾವ್ದಿದೆ? 2 ಬಿಡಬೇಕು. ಇದನ್ನ ಟಚ್ ಮಾಡಬಾರ್ದು, ನೆಕ್ಸ್ಟ್ ಬರ್ಬೇಕು ಆಲ್ಟರ್ನೇಟ್. ಸೊ 4 ಆದ್ಮೇಲೆ ಯಾವ್ದು ಬರ್ತೀವಿ? 5. ಅಲ್ಲಿಗೆ 4ಕ್ಕೆ ಆಪೋಸಿಟ್ ಯಾವುದು? 5 ಚುಕ್ಕೆಗಳಿರುವಂತ ಮುಖ. ಸೊ ಮಿಕ್ಕಿರೋದು ಯಾವ್ದು? ಇಲ್ಲಿ 1. ಇಲ್ಲಿ ಯಾವ್ದು ಮಿಕ್ಕಿದೆ? 2. ಇಲ್ಲಿ 1 ಮಿಕ್ಕಿದೆ, ಇಲ್ಲಿ 2 ಮಿಕ್ಕಿದೆ. ಅದರ ಅರ್ಥ ಏನು? 1 ಚುಕ್ಕಿ ಇರುವ ಮುಖ ಯಾವ್ದಕ್ಕೆ ಆಪೋಸಿಟ್ ಆಗಿದೆ? 2ಕ್ಕೆ ಆಪೋಸಿಟ್ ಆಗಿದೆ. ಇದು ನಾವು ಸಾಲ್ವ್ ಮಾಡೋ ರೀತಿ. ಈಗ ಪ್ರಶ್ನೆಯಲ್ಲಿ ಏನ್ ಕೇಳೋದು? 3 ಚುಕ್ಕೆಗಳನ್ನು ಹೊಂದಿರುವ ಮುಖದ ಎದುರು ಎಷ್ಟು ಚುಕ್ಕೆಗಳಿವೆ? ಇಲ್ಲಿ ನೋಡಿ, ಇವಾಗ 3 ಚುಕ್ಕೆಗಳು ಹೊಂದಿರುವಂತ ಮುಖದ ಎದುರು ಎಷ್ಟು ಇರೋದು ಚುಕ್ಕೆಗಳು? 6 ಚುಕ್ಕೆಗಳು. ಅಲ್ಲಿಗೆ ನಮ್ಮ ಆನ್ಸರ್ ಏನಾಗುತ್ತೆ? 6 ಚುಕ್ಕೆಗಳು. ಓಕೆ, ಇಷ್ಟೇ, ತುಂಬಾ ಈಸಿ ಇದು ಮಾಡೋದು. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೊಟ್ಟಿರುವ ಕಾಗದದ ಹಾಳೆಯ ಎಕ್ಸ್ ನಿಂದ ರೂಪುಗೊಂಡ ಪೆಟ್ಟಿಗೆಯನ್ನು ಹೋಲುವ ಪೆಟ್ಟಿಗೆಯನ್ನು ಆರಿಸಿ. ಏನ್ ಅರ್ಥ ಆಯ್ತು? ಅರ್ಥ ಇಲ್ಲಿ ಕೊಟ್ಟಿದ್ದಾರೆ, ಒಂದು ಓಪನ್ ಬಾಕ್ಸ್ ಕೊಟ್ಟಿದ್ದಾರೆ. ಇದನ್ನ ಕ್ಲೋಸ್ ಮಾಡಿದ್ರೆ ಈ 4 ಆಪ್ಷನ್ ಅಲ್ಲಿ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ, ಯಾವ ಬಾಕ್ಸ್ ಸರಿಯಾಗಿ ಬರಬಹುದು, ಇದೇ ರೀತಿ ಬರಬಹುದು ಈ ಬಾಕ್ಸ್ ನ ಮಡಿಸಿದಾಗ, ಕ್ಲೋಸ್ ಮಾಡಿದಾಗ ಅಂತ ಹೇಳಿದ್ದಾರೆ. ಇದು ತುಂಬಾ ಸಿಂಪಲ್ ಕಾನ್ಸೆಪ್ಟ್. ನಾವು ಫಸ್ಟ್ ಏನ್ ಅರ್ಥ ಮಾಡ್ಕೋಬೇಕು? ಯಾವ್ಯಾವ ಫೇಸಸ್ ಆಪೋಸಿಟ್ ಇದೆ ಅದು ನಮಗೆ ಇಂಪಾರ್ಟೆಂಟ್ ಫಸ್ಟ್. ಓಕೆ, ಫಸ್ಟ್ ಅದನ್ನ ನೋಟ್ ಮಾಡ್ಕೊಳ್ಳೋಣ. ಮೊದಲನೇದಾಗಿ ಯಾವ್ದಿದೆ? ಲೆಟರ್ ಎಫ್ ಇದೆ. ಮತ್ತೆ ಒಂದು ಗ್ಯಾಪ್ ಬಿಡ್ತೀವಿ, ಈ ಕಡೆ ಬರ್ತೀವಿ. ಎಫ್ ಗೆ ಯಾವ್ದು ಆಪೋಸಿಟ್ ಇದೆ? ಬಿ ಇದೆ. ಇಲ್ಲಿ ಬರ್ಕೊಳ್ಳೋಣ. ಎಫ್ ಗೆ ಆಪೋಸಿಟ್ ಯಾವುದು? ಬಿ. ನೆಕ್ಸ್ಟ್ ಲೆಟರ್ ಯಾವ್ದು? ಇ ಇದೆ. ಇ ಗೆ ಆಪೋಸಿಟ್ ಯಾವುದು? ಸಿ. ಇ ಗೆ ಆಪೋಸಿಟ್ ಯಾವ್ದು? ಲೆಟರ್ ಸಿ ಇದೆ. ಸೊ ಮಿಕ್ಕಿರೋದು ಯಾವುದು ನಮಗೆ? ಎ ಮತ್ತೆ ಡಿ. ಸೊ ಅಲ್ಲಿಗೆ ಅದರ ಅರ್ಥ ಏನು? ಲೆಟರ್ ಎ ಗೆ ಆಪೋಸಿಟ್ ಯಾವುದು? ಲೆಟರ್ ಡಿ. ಸೊ ಇದರ ಅರ್ಥ ಏನು? ಲೆಟರ್ ಎಫ್ ಆಪೋಸಿಟ್ ಲೆಟರ್ ಬಿ ಇದೆ. ಲೆಟರ್ ಇ ಗೆ ಆಪೋಸಿಟ್ ಲೆಟರ್ ಸಿ ಇದೆ. ಅದೇ ರೀತಿ ಲೆಟರ್ ಎ ಗೆ ಆಪೋಸಿಟ್ ಲೆಟರ್ ಡಿ ಇದೆ. ಸೊ ಇವೆಲ್ಲ ಆಪೋಸಿಟ್ ಇದ್ದಾಗ ಇಲ್ಲಿ ಯಾವುದೇ ಒಂದು ಚಿತ್ರದಲ್ಲಿ ಯಾವುದೇ ಕಾರಣಕ್ಕೂ ಅವು ಜೊತೆಯಲ್ಲಿ ಕಾಣಿಸಬಾರ್ದು, ಅದು ಇದರ ಅರ್ಥ. ನಾವು ಡಿಸ್ಕಸ್ ಮಾಡಿದ್ವಿ ಫಸ್ಟ್ ವಿಡಿಯೋದಲ್ಲಿ. ಯಾವ ಮುಖಗಳು ಆಪೋಸಿಟ್ ಇದಾವೋ ಅವು ಯಾವುದೇ ಕಾರಣಕ್ಕೂ ಜೊತೆಯಲ್ಲಿ ಕಾಣಿಸಿಕೊಳ್ಳುವುದಿಲ್ಲ, ಅಥವಾ ಜೊತೆಯಲ್ಲಿ ಕಾಣಿಸಿಕೊಂಡರೆ ಅವು ಆಪೋಸಿಟ್ ಇರೋದಿಲ್ಲ ಅಂತ ಅಷ್ಟೇ. ಓಕೆ, ಸೊ ನೋಡೋಣ. ಮೊದಲನೇ ಚಿತ್ರ ನೋಡೋಣ. ಇವಾಗ ಮೊದಲನೇ ಚಿತ್ರ ಏನಿದೆ? ಆಪ್ಷನ್ ಎಫ್ ಬಿ ಇ ಇದೆ. ಸೊ ಬಟ್ ಇಲ್ಲಿ ನಮಗೆ ಗೊತ್ತು, ನಾವು ಆನ್ಸರ್ ಮಾಡಿದೀವಿ ಆಲ್ರೆಡಿ. ಎಫ್ ಮತ್ತೆ ಬಿ ಆಪೋಸಿಟ್ ಇರಬೇಕು, ಬಟ್ ಇಲ್ಲಿ ಎಫ್ ಮತ್ತೆ ಬಿ ಜೊತೆಲಿ ಇದಾವೆ. ಸೊ ಇದು ಯಾವುದೇ ಕಾರಣಕ್ಕೂ ಇದು ಆಗೋದಿಲ್ಲ. ಓಕೆ, ನೆಕ್ಸ್ಟ್ ಎಫ್ ಡಿ ಇ. ಎಫ್ ಡಿ ಏನಾದ್ರೂ ಆಪೋಸಿಟ್ ಇದೆಯಾ? ಇಲ್ಲ. ಇ ಆಪೋಸಿಟ್ ಇದೆಯಾ? ಇಲ್ಲ. ಸೊ ಇದು ಸಾಧ್ಯತೆ ಇದೆ. ನೋಡೋಣ, ಮುಂದಿನ ಆಯ್ಕೆ ನೋಡ್ಕೊಂಡು ಆಮೇಲೆ ಮತ್ತೆ ವಾಪಸ್ ಬರೋಣ. ಥರ್ಡ್ ಆಪ್ಷನ್ ಏನಿದೆ? ಇ ಬಿ ಸಿ ಇದೆ. ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಏನ್ ಬಂತು? ಇಲ್ಲಿ ಇ ಆಪೋಸಿಟ್ ಟು ಸಿ ಬಂದಿದೆ ಆಲ್ರೆಡಿ. ಅಂದ್ರೆ ಅರ್ಥ ಇ ಮತ್ತೆ ಸಿ ಆಪೋಸಿಟ್, ಹಾಗಾಗಿ ಇವು ಕೂಡ ಜೊತೆಯಲ್ಲಿ ಬರೋಕ್ ಸಾಧ್ಯ ಇಲ್ಲ. ಏನಕ್ಕೆ? ಇಲ್ಲಿ ಇ ಆಪೋಸಿಟ್ ಟು ಸಿ ಇರೋದು, ಇಲ್ಲಿ ಜೊತೆಯಲ್ಲಿ ಬರಂಗಿಲ್ಲ. ಅದೇ ರೀತಿ ಇಲ್ಲಿ ಎಫ್ ಆಪೋಸಿಟ್ ಟು ಬಿ ಇರೋದು, ಹಾಗಾಗಿ ಇದು ಕೂಡ ಬರಂಗಿಲ್ಲ. ಲಾಸ್ಟ್ ಒನ್, ಫೋರ್ತ್ ಆಪ್ಷನ್ ನೋಡೋಣ. ಡಿ ಇ ಎ ಇದೆ. ಇಲ್ಲಿ ನೋಡಿ, ಎ ಗೆ ಆಪೋಸಿಟ್ ಯಾವ್ದಿರೋದು? ಡಿ ಇದೆ. ಅಂದ್ರೆ ಅರ್ಥ ಇಲ್ಲಿ ಎ ಗೆ ಆಪೋಸಿಟ್ ಡಿ ಇರೋದ್ರಿಂದ ಎ ಮತ್ತೆ ಡಿ ಜೊತೆಯಲ್ಲಿ ಬರಕ್ಕೆ ಸಾಧ್ಯನೇ ಇಲ್ಲ.
ಸೊ ಹಾಗಾಗಿ ಯಾವ್ದು ಆಪ್ಷನ್ ಮಿಕ್ಕಿದೆ ನಮ್ಮ ಹತ್ರ? ಆಪ್ಷನ್ 2 ಸರಿಯಾದ ಉತ್ತರ. ಏನ್ ಲಾಜಿಕ್ ಯೂಸ್ ಮಾಡಿದ್ವಿ ನಾವಿಲ್ಲಿ? ಆಪೋಸಿಟ್ ಇದ್ರೆ ಫೇಸಸ್ಸು ಜೊತೆಯಲ್ಲಿ ಕಾಣಿಸ್ಕೊಳಲ್ಲ, ಅಥವಾ ಜೊತೆಯಲ್ಲಿ ಕಾಣಿಸ್ಕೊಂಡ್ರೆ ಆಪೋಸಿಟ್ ಇರಲ್ಲ. ಸೊ ಇಲ್ಲಿ ನಮಗೆ ಆಪೋಸಿಟ್ ಸಿಕ್ತು, ಯಾವ್ದಾವ್ದು ಆಪೋಸಿಟ್ ಇದೆ ಅಂತ ಅವು ಜೊತೆಯಲ್ಲಿ ಕಾಣಿಸ್ಕೋಬಾರ್ದು ಅಷ್ಟೇ, ಇನ್ನೇನಿಲ್ಲ. ಸೊ ಆಪ್ಷನ್ 2 ಸರಿಯಾದ ಉತ್ತರ. ಬನ್ನಿ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕೆಳಗಿನ ಆಕೃತಿಯನ್ನು ಘನವನ್ನು ರೂಪಿಸಲು ಮಡಿಸಿದಾಗ 5 ಚುಕ್ಕೆಗಳನ್ನು ಹೊಂದಿರುವ ಮುಖದ ಎದುರು. ಸಿಂಪಲ್ ಕ್ವಶನ್ ಆಗಿದೆ. 5 ಚುಕ್ಕೆ ಹೊಂದಿರೋದ ಆ ಮುಖದ ಎದುರುಗಡೆ ಯಾವ್ದು ಬರುತ್ತೆ ಅಂತ ಅಷ್ಟೇ. ಸೊ ತುಂಬಾ ಸಿಂಪಲ್ ಕ್ವಶನ್ ಇದು ಕೂಡ. ಸೊ ಇಲ್ಲಿ ಏನ್ ಮಾಡ್ತೀವಿ ನಾವು? ಮತ್ತೆ ಫಸ್ಟ್ ಯಾವ್ದಿದೆ? 1, ಇಲ್ಲಿ ಎಷ್ಟಿದೆ? 2, ಇಲ್ಲಿ 4, ಇಲ್ಲಿ 5, ಇಲ್ಲಿ ಎಷ್ಟಿದೆ? 6, ಇಲ್ಲಿ 3. ಓಕೆನಾ? ಸೊ ಫಸ್ಟ್ ಏನ್ ಮಾಡ್ತೀವಿ? 1 ಮತ್ತೆ ಮಧ್ಯೆ ಒಂದು ಗ್ಯಾಪ್ ಬಿಟ್ಟು ನೆಕ್ಸ್ಟ್ ಬರ್ತೀವಿ. ಅಲ್ಲಿಗೆ 1ಕ್ಕೆ ಆಪೋಸಿಟ್ ಇರೋದು ಯಾವುದು? 4. ನೆಕ್ಸ್ಟ್ ಯಾವ್ದಿದೆ? 2. 2ಕ್ಕೆ ಆಪೋಸಿಟ್ ಯಾವುದು? 6. 2ಕ್ಕೆ ಆಪೋಸಿಟ್ 6. ಇಲ್ಲಿ ಯಾವ್ದಿರೋದು? 3. ಇಲ್ಲಿ ಕಡೆ ಇರೋದು 5. ಅಲ್ಲಿ ಅಂದ್ರೆ 3ಕ್ಕೆ ಆಪೋಸಿಟ್ ಯಾವುದು? 5. ಓಕೆ. 1ಕ್ಕೆ ಆಪೋಸಿಟ್ ಇರೋದು 4, 2ಕ್ಕೆ ಆಪೋಸಿಟ್ ಇರೋದು 6, 3ಕ್ಕೆ ಆಪೋಸಿಟ್ ಇರೋದು 5. ಈ ಕ್ವಶನ್ ಏನ್ ಕೇಳಿರೋದು ನಮಗೆ? 5 ಚುಕ್ಕೆಗಳ ಹೊಂದಿರೋ ಮುಖದ ಎದುರು. 5 ಚುಕ್ಕೆಗಳ ಎದುರುಗಡೆ ಇರೋದು ಯಾವುದು? 3. ಸೊ ಉತ್ತರ ಏನಿದಕ್ಕೆ? ಆನ್ಸರ್ 3. ಓಕೆ. ಬನ್ನಿ ನೆಕ್ಸ್ಟ್ ಕ್ವಶನ್ ಹೋಗೋಣ. 3 ಡಿಫರೆಂಟ್ ಪೊಸಿಷನ್ಸ್ ಅಂದ್ರೆ ದಾಳದ 3 ವಿಭಿನ್ನ ಸ್ಥಾನಗಳನ್ನು ಕೆಳಗೆ ತೋರಿಸಲಾಗಿದೆ. 2 ಚುಕ್ಕೆಗಳ ವಿರುದ್ಧ ಎಷ್ಟು ಚುಕ್ಕೆಗಳಿವೆ? ಅಷ್ಟೇ ಸಿಂಪಲ್ ಕ್ವಶನ್. ಇದೇನು ಕೇಳ್ತಿದ್ದಾರೆ? 2 ಚುಕ್ಕೆಗಳ ವಿರುದ್ಧ ಎಷ್ಟು ಇದಾವೆ ಅಂತ ಕೇಳ್ತಾ ಇದ್ದಾರೆ. ಈಗ ನಾವು ನೋಡಕ್ಕೆ ಪ್ರಯತ್ನ ಮಾಡೋಣ. ಕಾಮನ್ ಇದೆಯಾ? ನಂಬರ್ಸ್ ಯಾವ್ದಾದ್ರು ಕಾಮನ್ ಇದೆಯಾ ಅಂತ ನೋಡಕ್ಕೆ ಪ್ರಯತ್ನ ಮಾಡೋಣ. ಓಕೆ ಓಕೆ. 2 ರೀತಿ ಇದನ್ನ ಕ್ವಶನ್ ನಾವು ಸಾಲ್ವ್ ಮಾಡ್ಬೋದು. ಫಸ್ಟ್ ಈ ನಂಬರ್ಸ್ ನಾವು ಬರ್ಕೊಳ್ಳೋಣ. ಇಲ್ಲಿ ನಾವು ಫಸ್ಟ್ ಆಫ್ ಆಲ್ ಏನೇನು ನಂಬರ್ಸ್ ಇದೆ? ಇಲ್ಲಿ 4 ಇದೆ, ಇಲ್ಲಿ 6 ಇದೆ, ಇಲ್ಲಿ 2 ಇದೆ, ಇಲ್ಲಿ ಎಷ್ಟಿದೆ? 1, ಇಲ್ಲಿ 6, ಇಲ್ಲಿ 5, ಇಲ್ಲಿ 3 ಇದೆ, 5 ಇದೆ, 4 ಇದೆ. ಸೊ 5 ಕಾಮನ್ ಇದೆ 2 ಕಡೆ. ಸೊ ನಾವೇನ್ ಮಾಡ್ಬೋದು? ಬೇಕಿದ್ರೆ ಇವೆರಡು ಡಯಾಗ್ರಾಮ್ಸ್ ನ ತಗೋಬಹುದು. ತಗೊಂಡು ಎಲಿಮಿನೇಷನ್ ಮೆಥಡ್, ಫಸ್ಟ್ ಮೆಥಡ್ ಯಾವುದು? ಎಲಿಮಿನೇಷನ್ ಮೆಥಡ್. 5ನ ಬರ್ಕೊಂತೀನಿ ನಾನು, ಯಾಕಂದ್ರೆ 5 ಕಾಮನ್ ಇರೋದ್ರಿಂದ. ಈ ಫಿಗರ್ ಅಲ್ಲಿ 5 ಜೊತೆ ಏನಿದೆ? 3 ಮತ್ತು 4 ಇದೆ. 3 ಮತ್ತು 4 ಅಂದ್ರೆ 3ನೇ ಫಿಗರ್ ಅಲ್ಲಿ. 2ನೇ ಫಿಗರ್ ಅಲ್ಲಿ 5 ಜೊತೆ ಏನಿದೆ? 1 ಮತ್ತು 6 ಇದೆ. 1 ಮತ್ತು 6 ಇದೆ. 3ನೇ ಫಿಗರ್ ಅಲ್ಲಿ 5 ಜೊತೆಗೆ 3 ಮತ್ತು 4 ಇದೆ. 2ನೇ ಚಿತ್ರದಲ್ಲಿ 5 ಜೊತೆಗೆ 1 ಮತ್ತು 6 ಇದೆ. ಅದನ್ನ ಬರ್ಕೊಂಡೆ ನಾನು. ಅಂದ್ರೆ ಮಿಸ್ಸಿಂಗ್ ನಂಬರ್ ಯಾವ್ದಿರೋದು ಇಲ್ಲಿ ನನ್ಗೆ ಇವಾಗ? ಮಿಸ್ಸಿಂಗ್ ನಂಬರ್ 2. ಸೊ ಅಂದ್ರೆ 5 ಚುಕ್ಕೆಗಳ ಇರುವಂತಹ ಮುಖಕ್ಕೆ ಎದುರಾಗಿ 2 ಚುಕ್ಕೆಗಳಿದೆ. ಸೊ ಇಲ್ಲಿ ಕ್ವಶನ್ ಏನ್ ಕೇಳೋದು? 2 ಚುಕ್ಕೆಗಳ ವಿರುದ್ಧ ಎಷ್ಟು ಚುಕ್ಕೆಗಳಿವೆ? ಸಿಂಪಲ್ ಆನ್ಸರ್, ರಿವರ್ಸ್ ಆನ್ಸರ್ ಹೇಳಿ. 2 ಚುಕ್ಕೆಗಳ ವಿರುದ್ಧ ಇರೋದು 5. ಇದನ್ನ ಸಿಂಪಲ್ ಆಗಿ ನಾವು ಹೇಳ್ಬೋದು. ಇದು ಒಂದು ಮೆಥಡ್ ಅಲ್ಲ. ಆಯ್ತು. ಇನ್ನೊಂದು ಮೆಥಡ್ ನಾನು ನಿಮ್ಗೆ ಹೇಳಿದ್ದೆ, ಓರಿಯೆಂಟೇಷನ್ ಮೆಥಡ್ ಅಂತ ಹೇಳಿದ್ದೆ. ಯಾವುದು? ಹೇಗದು ನೋಡಿ. ಫಸ್ಟ್ ಮತ್ತೆ ಸೆಕೆಂಡ್ ಫಿಗರ್ನ ಅಬ್ಸರ್ವ್ ಮಾಡಿ. 6 ಅನ್ನೋದು ಈ ಪಾಯಿಂಟ್ ಅಲ್ಲಿ ಇದೆ, ಇಲ್ಲೂ ಅದೇ ಪಾಯಿಂಟ್ ಅಲ್ಲಿ ಇದೆ, ಮತ್ತೆ 2 ನಂಬರ್ಸ್ ಬೇರೆ ಬೇರೆ ಇದೆ. ಸೊ ನಾನು ಏನ್ ಮಾಡ್ತೀನಿ? ಇದನ್ನ ಕ್ಲಾಕ್ ವೈಸ್ ಬರ್ಕೋಬೇಕು ಅಂತ ನಿಮ್ಗೆ ಹೇಳಿದ್ದೆ. ನೋಡಿ ಸೆಕೆಂಡ್ ಮೆಥಡ್ ಅಲ್ಲಿ ಹಿಂಗ್ ಬರಬೇಕು, ಈ ಕಡೆಯಿಂದ ಬರಬೇಕು. ಸೊ ಫಸ್ಟ್ ನಂಬರ್ ಯಾವ್ದು ಬರೀತೀನಿ? 6. ನೆಕ್ಸ್ಟ್ ಯಾವ್ದಿದೆ? 2 ಇದೆ, ಆಮೇಲೆ 4 ಇದೆ. ಅದನ್ನ ಬರ್ಕೊಂತೀನಿ. 2, 4. ಅದೇ ರೀತಿ ಇಲ್ಲಿ 6 ಆದ್ಮೇಲೆ 5 ಇದೆ, 1 ಇದೆ. ಸೊ ಏನ್ ಬರೀತೀನಿ ನಾನು? 6 ಬರೀತೀನಿ, 5, 1. ಇದರ ಅರ್ಥ ಏನು? 4ಗೆ ಆಪೋಸಿಟ್ ಇರೋದು ಯಾವುದು? 1. 2ಗೆ ಆಪೋಸಿಟ್ ಇರೋದು 5. ಅದೇ ರೀತಿ 6ಗೆ ಆಪೋಸಿಟ್ ಇರೋದು ಇನ್ಯಾವ್ದು ಮಿಕ್ಕಿದೆ? 3. ಸೊ 6ಗೆ ಆಪೋಸಿಟ್ 3 ಇರುತ್ತೆ. ಬಟ್ ಕ್ವಶನ್ ಕೇಳಿರೋದು ನಮಗೆ 2ಗೆ ಆಪೋಸಿಟ್ ಯಾವುದು ಅಂತ. ಇಲ್ಲೇ ನೋಡಿ, 2ಗೆ ಆಪೋಸಿಟ್ ಇರೋದು 5. ಅನ್ಸ್ ಅಗೈನ್ 5 ಅನ್ನೋದು ಕರೆಕ್ಟ್ ಆನ್ಸರ್ ಆಗುತ್ತೆ ನಮಗೆ. ಇದೇ ಈ ಮೆಥಡ್ ಅಲ್ಲಿ ಮಾಡಿದ್ರು ಕರೆಕ್ಟ್ ಆಗಿ ಸಿಕ್ತು. ಓಕೆ. ಬನ್ನಿ ಇನ್ನೊಂದು ಕ್ವಶನ್ ನೋಡೋಣ ಇವಾಗ. ಅಬ್ಸರ್ವ್ ದ ಡಾಟ್ಸ್ ಆನ್ ಎ ಡೈಸ್ 1 to 6 ಡಾಟ್ಸ್ ಅಂತ ಹೇಳಿದ್ದಾರೆ ಇನ್ ದ ಫಾಲೋಯಿಂಗ್ ಫಿಗರ್. ಅಂದ್ರೆ ಕೆಳಗಿನ ಅಂಕಿಗಳಲ್ಲಿ ಡೈಸ್ 1 ರಿಂದ 6 ಚುಕ್ಕೆಗಳ ಮೇಲೆ ಚುಕ್ಕೆಗಳನ್ನು ಗಮನಿಸಿ. 4 ಚುಕ್ಕೆಗಳನ್ನು ಹೊಂದಿರುವ ಮುಖದ ಎದುರು ಎಷ್ಟು ಚುಕ್ಕೆಗಳಿವೆ ಅಂತ ನೋಡಿ ಅಂತ ಹೇಳಿದ್ದಾರೆ. ಈಗ ನಾವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಕಾಮನ್ ತೆಗಿಯಕ್ಕೆ ಕೂಡ ಇಲ್ಲ. ಇಲ್ಲಿ ತುಂಬಾ ಕಷ್ಟ ಆಗುತ್ತೆ, ಕಾಮನ್ ಇಲ್ಲ. ಬೇರೆ ಏನೇನು ಮೆಥಡ್ ಮಾಡ್ಬೋದು? ಇಲ್ಲಿ ಓರಿಯೆಂಟೇಷನ್ ಮೆಥಡ್ ಮಾಡೋಣ ಅಂದ್ರೆ, ಓರಿಯೆಂಟೇಷನ್ ಮೆಥಡ್ ಅಲ್ಲಿ ಇಲ್ಲ 5 ಇದೆ, ಇಲ್ಲಿ 4 ಇದೆ, ಬಟ್ ಇಲ್ಲಿ 1 ರಿಪೀಟ್ ಆಗಿದೆ ಮತ್ತೆ. ಸೊ ಇಲ್ಲಿ ನಾವು ಎಲಿಮಿನೇಷನ್ ಮೆಥಡ್ ಕೂಡ ಮಾಡೋಕ್ಕಾಗಲ್ಲ, ಇಲ್ಲಿ ಓರಿಯೆಂಟೇಷನ್ ಮೆಥಡ್ ಮಾಡೋಕ್ಕಾಗಲ್ಲ. ಏನಕ್ಕೆ ಮಾಡೋಕ್ಕಾಗಲ್ಲ? ಇಲ್ಲೂ 1 ಇದೆ, ಮತ್ತೆ ಈ ಕಡೆ 1 ಇದೆ, ಬಟ್ ಡಿಫ್ರೆಂಟ್ ಪ್ಲೇಸ್ ಅಲ್ಲಿ ಬಂದಿದೆ. ಹಾಗಾಗಿ ನಾವು ಇದನ್ನ ಕ್ಲಾಕ್ ವೈಸ್ ಆರ್ಡರ್ ಅಲ್ಲಿ ತಗೊಂಡು ಮಾಡಂಗಿಲ್ಲ. ಬಟ್ ಒಂದು ನಮಗೆ ಸಿಂಪಲ್ ಆಗಿ ಒಂದು ಅರ್ಥ ಆಗುತ್ತೆ, ಒಂದು ಪಾಯಿಂಟ್. ಏನದು ಪಾಯಿಂಟ್ ಅಂದ್ರೆ, ಇಲ್ಲಿ ನೀವು ಅಬ್ಸರ್ವ್ ಮಾಡಿದಾಗ 5 ಇತ್ತು, ಇಲ್ಲಿ ಈ ಕಡೆನೂ 5 ಇವಾಗ್ಲೂ ಹಾಗೆ ಇದೆ. ಇಲ್ಲಿ ಚುಕ್ಕಿ 1 ಇತ್ತು, ಇಲ್ಲಿ ಚುಕ್ಕೆ 1 ಮೇಲಕ್ಕೆ ಹೋಗಿದೆ. ಅಂದ್ರೆ ಇದನ್ನ ಮೇಲಕ್ಕೆ
ಟ್ವಿಸ್ಟ್ ಮಾಡಲಾಗಿದೆ, ಟರ್ನ್ ಮಾಡಲಾಗಿದೆ, ತಿರುಗಿಸಲಾಗಿದೆ ಅಂತ ಅರ್ಥ. ಇದನ್ನ ಒಂದನ್ನ ಮೇಲಕ್ಕೆ ತಗೊಂಡೋಗಿದ್ದಾರೆ. ಒಂದನ್ನ ಮೇಲಕ್ಕೆ ತಗೊಂಡೋಗಕ್ಕೆ ಒಂದು ಮೇಲ್ ಬಂತು. ಈಗ ಒಂದು ಮೇಲಕ್ಕೆ ತಗೊಂಡು ಹೋಗಿದ್ದಕ್ಕೆ ಇದು 4 ಕಾಣಿಸ್ತಾ ಇದೆ. ಅಂದ್ರೆ ಇದರ ಅರ್ಥ ಏನು? ಇಲ್ಲಿ ಕೆಳಗಡೆ ಯಾವ ನಂಬರ್ ಇತ್ತು ಅಂತ ಅರ್ಥ? 4 ಅನ್ನೋ ನಂಬರ್ ಇತ್ತು. ಓಕೆ, ಇಲ್ಲಿ ಕೆಳಗಡೆ ಇದ್ದಿದ್ದು 4. ಇಲ್ಲಿ ಮೇಲ್ ತಿರುಗಿಸಿದಾಗ 1 ಇಲ್ಲಿಗೆ ಬಂತು. ಈ ಕಡೆ ಯಾವ್ದು ಹೋಯ್ತು? ಇಲ್ಲಿ ಇದೆಯಲ್ಲ 2, ಇದು ಈ ಕಡೆಗೆ ಬಂತು. ಸೊ ಅಲ್ಲಿಗೆ 4ಕ್ಕೆ ಅಪೋಸಿಟ್ ಯಾವ್ದಾಯ್ತು? 4ಕ್ಕೆ ಅಪೋಸಿಟ್ 2. ಸೊ ಇಲ್ಲಿ ಪ್ರಶ್ನೆ ಕೇಳಿರುವುದೇನು? 4 ಚುಕ್ಕೆಗಳನ್ನು ಹೊಂದಿರುವ ಮುಖದ ಎದುರು ಎಷ್ಟು ಚುಕ್ಕೆಗಳಿವೆ? 2. ಸೊ ನಮ್ಮ ಆನ್ಸರ್ ಏನು? 2 ಚುಕ್ಕೆಗಳಿವೆ. ಓಕೆ ಸ್ನೇಹಿತರೆ, ನಿಮಗೆ ಈ ವಿಡಿಯೋಯಿಂದ ಉಪಯೋಗ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಈ ಕಾನ್ಸೆಪ್ಟ್ಸ್ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಾವು ಇನ್ನೂ ಕೆಲವು ವಿಡಿಯೋಗಳು ಮತ್ತೆ ಕೆಲವು ಪ್ರಶ್ನೆಗಳನ್ನು ತಗೊಂಡು ಬಂದು ಮತ್ತೆ ಸಾಲ್ವ್ ಮಾಡ್ತೀವಿ. ಓಕೆ, ನಮ್ಮ ಟಿಕ್ ಎಕ್ಸಾಮ್ಸ್ ವಿಡಿಯೋಸ್ನ ನೋಡ್ತಾ ಇರಿ. ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್.